ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪರಮಾತ್ಮನನ್ನ ಕುರಿತು ತಿಳ್ಕೊಳ್ಳೋದು ಇನ್ನೂ ಇದೆ. ಯಾಕಂದ್ರೆ ಈ ಸೃಷ್ಟಿಗಿಂತಲೂ ಅಗಾಧವಾದ, ಅನಂತವಾದ ಮತ್ತು ಈ ಸೃಷ್ಟಿಗೆ ಕಾರಣವಾದ ಪರಮಾತ್ಮನ ಕುರಿತು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಅದನ್ನ ಪರಮಾತ್ಮನ ಅಸ್ತಿತ್ವವನ್ನು ತಿಳಿದುಕೊಳ್ಳುವಾಗ ಮೂರು ಪ್ರಕಾರವಾಗಿ ಪ್ರಮುಖವಾಗಿ ತಿಳ್ಕೋಬಹುದು. ಮೊದಲನೇದು, ಈ ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಇದ್ದ ಸ್ಥಿತಿ, ಸ್ವಯಂಭೂ ಸ್ಥಿತಿ ಅಥವಾ ನಿಷ್ಕಲಲಿಂಗ ಸ್ಥಿತಿ. ಸೃಷ್ಟಿ ಆಗುವಾಗ, ಸೃಷ್ಟಿ ಆದ ನಂತರ ಇರುವ ಮಹಾಲಿಂಗದ ಸ್ಥಿತಿ. ಆಮೇಲಿಂದ ನಮ್ಮೆಲ್ಲರಲ್ಲಿ ಅಂತರ್ಗತವಾಗಿರುವಂತಹ ಪರಮಾತ್ಮನ ಅಂಶೀಭೂತವಾದ ಜೀವಾತ್ಮನ ಸ್ಥಿತಿ. ಈ ಮೊದಲನೇದೇನಿದೆಯಲ್ಲ, ಅಂದ್ರೆ ಸೃಷ್ಟಿ ಆಗೋದಕ್ಕೆ ಮುಂಚೆ ಇದ್ದಂತಹ ಸ್ಥಿತಿ, ಅದನ್ನು ಶರಣರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಮತ್ತೆ ನಿಮಗೆಲ್ಲೂ ಸಿಗಲಾರದಂತಹದ್ದು ಮತ್ತೆ ಹಿಂದಿನ ಸ್ಥಿತಿಯನ್ನು ಮೂರು ಸ್ಥಿತಿ ಹೇಳ್ತಾರೆ. ಅಂದ್ರೆ ನಿಷ್ಕಲಲಿಂಗ, ಅದಕ್ಕಿಂತ ಮುಂಚೆ ನಿರಾಳ ಅಂದ್ರೆ ನಿರವಯಲಿಂಗ, ನಿರಂಜನಲಿಂಗ, ನಿರವಯಲಿಂಗ, ಆಮೇಲೆ ನಿಷ್ಕಲಲಿಂಗ ಅಂತ ಹೇಳ್ತಾರೆ. ಅದೆಲ್ಲ ಒಂದೇ ಅಂತ ಇಟ್ಕೊಂಡ್ಬಿಡೋಣ ನಾವು. ಅವ್ರಿಗೆ ಆ ಸೂಕ್ಷ್ಮತೆ ಅರ್ಥ ಆಗಿದೆ ಶರಣರಿಗೆ. ಮತ್ತೆ ವಚನಗಳನ್ನು ವಿವರಿಸುವಾಗ ಮೂರು ಸ್ಥಿತಿಗಳು ಹೆಚ್ಚು ಕಡಿಮೆ ಒಂದೇ ತರ ಅನ್ನಿಸ್ತಾವ, ಬಹಳ ವ್ಯತ್ಯಾಸ ಏನನ್ಸಲ್ಲ. ಆಮೇಲೆ ಬೇರೆ ಬೇರೆಯವರ ವಚನಗಳನ್ನ ವಿಶ್ಲೇಷಣೆ ಮಾಡಿದಾಗ ನಿರಂಜನಲಿಂಗ, ನಿರವಯವಲಿಂಗ ಅದನ್ನು ವರ್ಣಿಸುವಾಗ ಬಹಳ ವ್ಯತ್ಯಾಸಗಳೇನು ಕಾಣಿಸಲ್ಲ. ಆದ್ರಿಂದ ಆ ಮೂರನ್ನು ಒಟ್ಟಿಗೆ ಇಟ್ಕೊಂಡು ಸೃಷ್ಟಿಯಾಗುವುದಕ್ಕಿಂತ ಮೊದಲ ಸ್ಥಿತಿ ಅಂತ ಇಟ್ಕೊಂಡ್ಬಿಡೋಣ. ಯಾವಾಗ ಈ ಭೂಮಿ, ಸೂರ್ಯ, ನಕ್ಷತ್ರಗಳು ಏನೂ ಇಲ್ಲ, ಅದು ಎಷ್ಟು 1000 ಕೋಟಿ ವರ್ಷನೋ, 1,00,000 ಕೋಟಿ ವರ್ಷನೋ ಇಂಥ ಒಂದು ಸ್ಥಿತಿ ಇದ್ದಿರಬಹುದು ಅಂತ ಊಹೆ ಮಾಡಿದ್ದಾರೆ ಶರಣರು. ಒಟ್ಟು ಸೃಷ್ಟಿ ಆಗದ ಸ್ಥಿತಿ, ಎಲ್ಲೆಲ್ಲೂ ಬೆಳಕು ಕತ್ತಲು ಇಲ್ಲದ ಸ್ಥಿತಿ. ಕತ್ತಲು ಅಲ್ಲ, ಬೆಳಕು ಅಲ್ಲ. ಅದು ಕತ್ತಲು ಅಂತ ಹೇಳ್ಬೇಕಾದ್ರೆ ಅದು ಸಾಪೇಕ್ಷ. ಕತ್ತಲು ಅಂತ ಹೇಳ್ಬೇಕಾದ್ರೆ ಬೆಳಕು ಅಂತ ಬೇಕಾಗ್ತದೆ. ಬೆಳಕು ಕತ್ತಲುಗಳು ಏನೂ ಇಲ್ಲದ ಸ್ಥಿತಿ ಇದೆಯಲ್ಲ, ಅದು ನಿರವಯ ಏನದು ಸ್ವಯಂಭೂ ಸ್ಥಿತಿ. ಅದು ಹೇಗಿತ್ತು ಪ್ರಭುದೇವರು ಒಂದು ವಚನದಲ್ಲಿ ವಿವರಿಸ್ತಾರೆ. ಸರಳವಾದ ವಚನ ಅಂದ್ರು ಶಬ್ದಶಃ ತಿಳಿಯುತ್ತದೆ ನಮಗೆ, ನಿಮಗೆ. ಅದು ಆದಿ ಆಧಾರವಿಲ್ಲದೆಂದು, ಹಮ್ಮು ಬಿಮ್ಮುಗಳಿಲ್ಲದೆಂದು, ಸುರಾಳ ನಿರಾಳವಿಲ್ಲದೆಂದು, ಶೂನ್ಯ ನಿಶೂನ್ಯವಿಲ್ಲದೆಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಅಲ್ಲಿ ನೀನೊಬ್ಬನೇ ಅನ್ನುವಂತಹ ಪುಲ್ಲಿಂಗ ವಾಚಕವನ್ನ ಪ್ರಭುದೇವರು ಉಪಯೋಗಿಸಿದ್ದಾರೆ ಎಂದರೂ ಕೂಡ ಅದು ಭಾಷೆಯ ಮಿತಿ ಅಷ್ಟೇ. ಭಾಷೆಯ ಮಿತಿಗೆ ಒಳಪಟ್ಟು ಅದನ್ನು ಬಳಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಅದು ಒಬ್ಬನೂ ಅಲ್ಲ, ಒಬ್ಬಳೂ ಅಲ್ಲ. ಅದನ್ನ ಹೀಗೆ ವಿವರಿಸ್ತಾರೆ ನೋಡಿ. ಆದಿ ಆಧಾರವಿಲ್ಲದಂದು. ಆದಿ ಅಂದ್ರೆ ಈ ಸೃಷ್ಟಿಗೆ ಮೂಲ ಅಥವಾ ಮಹಾಲಿಂಗ. ಆದಿ ಅಂದ್ರೆ ಮಹಾಲಿಂಗ. ಆಧಾರ ಅಂದ್ರೆ ಮಹಾಲಿಂಗಕ್ಕೆ ಆಧಾರವಾದ ನಿಷ್ಕಲಲಿಂಗ. ಈ ಎರಡೂ ಇಲ್ಲ. ಅಥವಾ ಆದಿ ಅಂದ್ರೆ ಸೃಷ್ಟಿ ಆದಿ ಅಂತ ಇಟ್ಕೊಂಡ್ಬಿಡೋಣ.
ಆ ಸೃಷ್ಟಿಗೆ ಕಾರಣವಾದದ್ದು ಆಧಾರ, ಅದು ಮಹಾಲಿಂಗ. ಗಾಡ್ ಅಂತ ಏನ್ ಕರಿತೀರಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ ವಿಜ್ಞಾನ ಕರಿಬಹುದು. ಕಾಸ್ಮಿಕ್ ಎನರ್ಜಿ ಅನ್ಬೋದು, ಮೂಲ ಶಕ್ತಿ. ಅದು ಈ ಸೃಷ್ಟಿಗೆ ಕಾರಣವಾದ ಮಹಾಲಿಂಗ. ಸೃಷ್ಟಿ ಮತ್ತು ಸೃಷ್ಟಿಗೆ ಕಾರಣವಾದ ಮಹಾಲಿಂಗ ಎರಡೂ ಇಲ್ಲದ ಸ್ಥಿತಿ ಆದಿ ಆಧಾರ ಇಲ್ಲದಂದು. ಈಗ ಉದಾಹರಣೆಗೆ ನಿಮಗೆ ತಿಳಿಯಂಗೆ ಸುಮ್ಮನೆ ಹೇಳ್ತೀನಿ. ನೀವೆಲ್ಲ ಪಕ್ಷಿಗಳ ಮೊಟ್ಟೆ ನೋಡಿದ್ದೀರ. ನವಿಲಿನ ತತ್ತಿ, ನವಿಲಿನ ತತ್ತಿ ನೋಡದೇ ಇದ್ರು ಕೋಳಿ ತತ್ತಿ ಅಂತ ನೋಡಿದ್ದೀರ, ಕೋಳಿ ಮೊಟ್ಟೆ ನೋಡಿದ್ದೀರ. ಕೋಳಿ ಮೊಟ್ಟೆಯನ್ನು ಹೊಡೆದು ನೋಡಿದ್ದೀರ. ಕೋಳಿ ಮೊಟ್ಟೆಯನ್ನು ಹೊಡೆದಾಗ ಆ ಕೋಳಿ ಮೊಟ್ಟೆಯಲ್ಲಿ ಯಾವುದಾದ್ರೂ ಸೂಚನೆಗಳಿದಾವ ಅಂದ್ರೆ ಕಾಲು, ಪುಚ್ಚ, ಆಮೇಲಿಂದ ಅದರ ಕೊಕ್ಕು, ಅದರ ಒಡಲು, ಶರೀರ ಏನಾದ್ರು ಇದೆಯಾ ಅದರ ಮೊಟ್ಟೆ ಒಳಗಡೆ? ಸಾಕ್ಷಿ ತೋರಿಸ್ತಿದ್ಯಾ? ಇಲ್ಲ. ಅದು ಕಾವು ಕೊಟ್ಟು ಕೆಲವು ದಿವಸ ಪಕ್ವವಾಗಿ ಮರಿಯಾಗಿ ಹೊರಗೆ ಬರುತ್ತಲ್ಲ, ಆವಾಗ ಅದಕ್ಕೆ ಅವಯವಗಳಿದಾವೆ. ಮೊಟ್ಟೆಯಲ್ಲಿ ಅವಯವಗಳು ಕಾಣಿಸಲ್ಲ, ಗೊತ್ತಾಗ್ತದ. ಬೀಜದಲ್ಲಿ ಮರ ಇದೆಯೇ ಇಲ್ವಾ? ಅದು ಕೊಂಬೆ, ರೆಂಬೆ, ಬುಡ, ಬೇರು ಏನಾರು ಕಾಣಿಸ್ತಾವ ಬೀಜದಲ್ಲಿ? ಇಲ್ಲ. ಈಗ ಮರ ಅಥವಾ ಮೊಟ್ಟೆ ಸೃಷ್ಟಿ ಅಂತ ಇಟ್ಕೊಂಡ್ರೆ, ಆಧಾರ ಅಂತ ಇಟ್ಕೊಂಡ್ರೆ, ಆ ಬೀಜದಿಂದ ಬರ್ತಕ್ಕಂಥ ಮರ ಅಥವಾ ಮೊಟ್ಟೆಯಿಂದ ಬರ್ತಕ್ಕಂಥ ಮರಿ ಅದೇ ಸೃಷ್ಟಿ ಅಂತ ಇಟ್ಕೊಳ್ಳಿ. ಮೊಟ್ಟೆಯೂ ಇಲ್ಲ, ಮರಿಯೂ ಇಲ್ಲ, ಅದನ್ನೇ ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು. ಹಮ್ಮು ಅಂದ್ರೆ ಅಹಂಕಾರ, ಹಮ್ಮು ಅಂದ್ರೇನು? ಅಹಂಕಾರ. ಬಿಮ್ಮು ಅಂದ್ರೆ ಬಿಗುಮಾನ, ಬಿಂಕ ಅಂತ ಇರ್ತಿರಲ್ಲ. ಈಗ ಉದಾಹರಣೆಗೆ ಹೊಸದಾಗ ಯಾರ ಪರಿಚಯ ಮಾಡ್ಕೊಳ್ಬೇಕಾಗಿರುತ್ತೆ, ಅವಾಗ ನಿಮ್ಗೊಂಥರ ಸಂಕೋಚ ಅಥವಾ ಬಿಗುಮಾನ ಇರ್ತದೆ. ಹೊಸದಾಗಿ ಪರಿಚಯ ಆಗುವಾಗ ಅಥವಾ ಹೊಸದಾಗಿ ಮದುವೆ ಆದಾಗ ಇವೆಲ್ಲ ಬಿಗುಮಾನ ಯಾಕೆ ಇವೆಲ್ಲ ಇರ್ತವೆ ಅಂದ್ರೆ ನಮಗೆ ಪರಿಚಯ ಇಲ್ಲದೆ ಇರೋದ್ರಿಂದ. ಹಮ್ಮು ಯಾಕಿರುತ್ತೆ, ಅಹಂಕಾರ ಯಾಕಿರುತ್ತೆ ಅಂದ್ರೆ ನಮಗಿಂತ ಚಿಕ್ಕವ್ರು ಇರುವಾಗ, ನಮಗಿಂತ ಕಡಿಮೆಯವ್ರು ಇರುವಾಗ, ಗೊತ್ತಾಗಲ್ಲ. ಅಲ್ಲಿ ಕಡಿಮೆಯವರು ಇಲ್ಲ, ಹೆಚ್ಚಿನವರು ಇಲ್ಲ, ಹಮ್ಮು ಬಿಮ್ಮು ಎರಡೂ ಇಲ್ಲ. ಯಾಕೆಂದ್ರೆ ಹಮ್ಮು ಪಡಕ್ಕೆ ಯಾರು ಇಲ್ಲವೇ ಇಲ್ಲ. ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು. ಸುರಾಳ ಅಂದ್ರೆ ಸಾಕಾರ, ನಿರಾಳ ಅಂದ್ರೆ ನಿರಾಕಾರ. ಸುರಾಳವೂ ಇಲ್ಲ, ನಿರಾಳವೂ ಇಲ್ಲ, ಸಾಕಾರವೂ ಇಲ್ಲ, ನಿರಾಕಾರವೂ ಇಲ್ಲ, ಮಹಾಲಿಂಗವೂ ಇಲ್ಲ, ನಿಷ್ಕಲಲಿಂಗವೂ ಇಲ್ಲ. ಇಲ್ಲ ಅದನ್ನು ತಗೋಬಹುದು. ಶೂನ್ಯ ನಿಶೂನ್ಯವಿಲ್ಲದಂದು, ಇದು ಅದನ್ನೇ. ಮಹಾಲಿಂಗವೂ ಇಲ್ಲ, ನಿಷ್ಕಳಲಿಂಗವೂ ಇಲ್ಲ, ಏನೂ ಇಲ್ಲ, ಅದು ಸಹಜ ಅಂತ ಸ್ಥಿತಿ. ಗುಹೇಶ್ವರ ಸಚರಾಚರವೆಲ್ಲ ರಚನೆಗೆ ಬಾರದಂದು, ಅದೊಂದು ವಾಕ್ಯ ಇದೆ. ಸಚರ ಅಚರ. ಸಚರ ಅಂದ್ರೆ ಚಲಿಸೋದು, ಅಚರ ಅಂದ್ರೆ ಚಲಿಸಲಾರದ್ದು. ಚಲಿಸುವಂತಹ, ಚಲಿಸದೇ ಇರುವಂತಹ ಸಚರಾಚರ ಸೃಷ್ಟಿ ಏನೂ ಇಲ್ಲದಾಗ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಇಲ್ಲಿಗೆ ನಮ್ಮನ್ನು ಮುಟ್ಸಕ್ ಪ್ರಯತ್ನ ಪಡ್ತಾರೆ ಶರಣರು. ಕೊನೆಗೆ ಐಕ್ಯ ಸ್ಥಿತಿ ಅಂತ ಬರುತ್ತೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ.
ಸೊ ಅವನು ಇನ್ನೂ ಗೊತ್ತಿಲ್ಲ, ನರ್ಸರಿ ಓದ್ತಿದ್ದಾನೆ, ಪಾಪ ಹೆಂಗಾಗುತ್ತೆ? ಸದ್ಯ ಪೂಜೆನಾರು ಮಾಡ್ತಾನಲ್ಲ. ಏನೂ ಪೂಜೆ ಮಾಡಲಾರ್ದವನಿಗಿಂತ ಯಾವುದಾದ್ರೂ ಪೂಜೆ ಮಾಡಲಿ ಪರವಾಗಿಲ್ವಲ್ಲ. ಆದರೆ ಶರಣರು ಯಾಕಿಷ್ಟು ಖಾರವಾಗಿ ಹೇಳಿದ್ರಂದರೆ, ಆ ದೇವತೆಗಳ ಹೆಸರಲ್ಲಿ ಬಲಿ ನಡೀತಿತ್ತು. ಹಬ್ಬಕ್ಕೆ ತಂದ ಅರಕೆ ಕುರಿ, ತೋರಣಕ್ಕೆ ತಂದ ತಳಿದ ಮೇಯಿತ್ತು. ಇವರೆಲ್ಲ ಹಂಗೆ ಮಾಡ್ತಿದ್ರು, ಶೋಷಣೆ ಮಾಡ್ತಾಯಿದ್ರು, ಬಲಿ ಕೊಡ್ತಾಯಿದ್ರು. ದೇವ್ರ ಹೆಸರಲ್ಲಿ ಯಾಗಯಜ್ಞ ಮಾಡ್ತಿದ್ರು. ಬೆಂಕಿ ದೇವರು ಅಂತ ಹೇಳಿ ಅದಕ್ಕೆ ತುಪ್ಪ ಸುರಿತಿದ್ರು. ಆಪ್ಯಾಯನ ಪದಾರ್ಥಗಳು ಅಂತ ತಿನ್ನುವ ಪದಾರ್ಥಗಳನ್ನು ಸುರಿತಿದ್ರು, ಸುಟ್ಟು ಹಾಳು ಮಾಡ್ತಿದ್ರು. ಪೀತಾಂಬರಗಳು, ರೇಷ್ಮೆ ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಿದ್ರು. ಅವೆಲ್ಲ ತಿನ್ನೋಕ್ಕೂ ಬರಲ್ಲ. ಸುಟ್ಟ ಮೇಲೆ ತುಪ್ಪದಲ್ಲಿ ಹಾಕ್ಕೊಂಡು ಏನೋ ಪ್ರಸಾದ ಅಂತ ಕೊಡ್ತಾರೋ ಏನು ಮಾಡ್ತಿದ್ರು, ಅದು ಒಟ್ಟು ಸುಡ್ತಿದ್ರಂತೆ. ಅದನ್ನು ತಿಂತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಅಂದರೆ ಈ ಥರ ಎಲ್ಲ ಮಾಡಬೇಡಿ, ಅನ್ಯಾಯ. ದೇವರ ಹೆಸರಿನಲ್ಲಿ ಇವನ್ನೆಲ್ಲ ಮಾಡಿದ್ರೆ, ಆಪ್ಯಾಯನ ಪ್ರಸಾದ ಕೆಡಿಸಿದ್ರೆ, ದವಸ ಧಾನ್ಯಗಳು, ಬಟ್ಟೆಗಳು, ಪೀತಾಂಬರಗಳು ಎಲ್ಲ ಸುಟ್ಟು ಹಾಕಿಬಿಟ್ರೆ ಅದು ಮತ್ತೆ ಒಂದು ಕಡೆ ಅವಿಲ್ಲದೆ ಬಳಲ್ತಾ ಇರ್ತಕ್ಕಂಥ, ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥ, ಚಳಿ ಮಳೆಯಿಂದ ಬಳಲ್ತಾ ಇರ್ತಕ್ಕಂತಹ ಅಂಥವ್ರಿಗೆ ಕೊಡಲಾರ್ದೇನೆ ನೀನು ದೇವರಿಗೆ ಅಗ್ನಿ ಅಂತ ತಿಳ್ಕೊಂಡು, ಅಗ್ನಿ ದೇವರಂತ ತಿಳ್ಕೊಂಡು ನೀನು ಹಾಕಿದರೆ ಪಾಪ ಅಂತ ಹೇಳಿಬಿಟ್ರು ಶರಣ. ನಿಜನೇ, ಪಾಪನ ಯಾರೂ ಮಾಡಬಾರ್ದು ನನಗೆ. ಅದಕ್ಕೆ ಪರದೈವ ಅನ್ನೋದು ಪಾಪ ಅಂತ ಹೇಳಿದ್ರು. ಇದನ್ನು ಮುಸಲ್ಮಾನರಲ್ಲಿ ಕಾಣ್ತೀವಿ ನಾವು. ನಿರಾಕಾರ ಪರಮಾತ್ಮನನ್ನು ಇಷ್ಟು ಪ್ರಬಲವಾಗಿ ಮಂಡಿಸೋರಂದ್ರೆ ಮುಸಲ್ಮಾನ. ಮತ್ತು ಯೇಸು ಕ್ರಿಸ್ತನ ಜೀವನದಲ್ಲೂ ಬರುತ್ತೆ, ನನ್ನ ಮುಂದೆ ನೀನು ಯಾವ ಮೂರ್ತಿಗಳನ್ನು ಇರಿಸ್ಕೊಳ್ಬಾರ್ದು ಅನ್ನೋ ವಾಕ್ಯ ಬರುತ್ತೆ. ನಾನು ನಿರಾಕಾರ ಪರಮಾತ್ಮನ ಮುಂದೆ ಇನ್ಯಾವ ಮೂರ್ತಿಯನ್ನು ಇರಬಾರ್ದು. ಆದರೆ ಯೇಸು ಕ್ರಿಸ್ತನನ್ನೇ ಮೂರ್ತಿಯನ್ನಾಗಿ ಮಾಡಿದ್ರು. ಅದು ಮೂರ್ತಿ ಅಂತಂದರೆ ಮೂರ್ತಿ ಕೆತ್ತಿದ್ರು, ಅವರೇನು ಪೂಜಿಸಲ್ಲ. ಆ ಯೇಸು ಕ್ರಿಸ್ತನ ಶಿಲುಬೆಯನ್ನು ಅವರು ದೈವಿ ಚಿಹ್ನೆಯನ್ನಾಗಿ ಮಾಡಿದ್ರು. ಕ್ರಾಸ್, ಮೊನ್ನೆ ನೀವೆಲ್ಲ ನೋಡಿರಬೇಕು ಟಿ ವಿನಲ್ಲಿ, ಅಲ್ಲಿ ಕೇಳಿದ್ರು. ಗುಡ್ ಫ್ರೈಡೇ ದಿವಸ ಕ್ರಾಸ್ ಬರವಣಿಗೆ ಮಾಡಿದರು, ಎಲ್ಲ ಮಾಡಿದ್ರು. ಅದು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಇರಿಸಿದ್ರು. ಅದನ್ನು ಪವಿತ್ರ, ಅದು ವಿಚಿತ್ರ ಅನಿಸೋದು. ಯೇಸು ಕ್ರಿಸ್ತನ ಕೊಂದು, ಹಿಂಸೆ ಕೊಟ್ಟು ಕೊಂದಂಥ ಆ ಶಿಲುಬೆನ ಅವ್ರು ಏನು ಅಂದ್ಕೊಂಡ್ರು, ನಮ್ಮೆಲ್ಲರ ಪಾಪವನ್ನು ಯೇಸು ಕ್ರಿಸ್ತ ಕ್ಷಮಿಸ್ಬಿಟ್ಟ, ನಮ್ಮೆಲ್ಲರ ಪಾಪದ ಪ್ರತೀಕವಾಗಿ ಬಲಿಯಾದ ಅಂತ ಹೇಳ್ಕೊಟ್ಬಿಟ್ರು. ವಾಸ್ತವಿಕವಾಗಿ ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೇನು ಪಾಪ ಹೊರಟೋಗಿಲ್ಲ, ಕ್ರೈಸ್ತರಲ್ಲಾಗಲಿ ಅಥವಾ ಇಡೀ ಪ್ರಪಂಚದ ಪಾಪ ಎಂದೂ ಹೋಗಲ್ಲ. ಯಾಕೆ ಅಂದರೆ ಪಾಪ ಮತ್ತು ಪುಣ್ಯ ಎರಡೂ ಸಾಪೇಕ್ಷ, ರಿಲೇಟಿವ್. ಅವೆರಡು ನೆಂಟರು, ಗೊತ್ತಾಯ್ತಲ್ಲ. ಪಾಪ ಪುಣ್ಯದ ನೆಂಟ, ಪುಣ್ಯ ಪಾಪದ ನೆಂಟ. ಕತ್ತಲು ಬೆಳಕಿನ ನೆಂಟ, ಬೆಳಕು ಕತ್ತಲೆ ನೆಂಟ, ರಿಲೇಟಿವ್ ಅವು. ಹೆಂಗೆ ನೀವು ತೆಗೆದಾಕ್ಬಿಡ್ತೀರ? ಯೇಸುನು ತೆಗೆದಾಕೋಕ್ಕಾಗಲ್ಲ, ಇನ್ನೂ ಯಾರೂ ತೆಗೆದಾಕೋಕ್ಕಾಗಲ್ಲ. ಅವು ಜಗತ್ತಿರೋವ್ರಿಗೂ ಇದ್ದೇ ಇರ್ತವೆ, ಆದ್ರೆ ಅಂದರು ಅದಕ್ಕೆ. ಅಂದರೆ ನಿರಾಕಾರ ಪರಮಾತ್ಮನ ಮುಂದೆ ಇನ್ಯಾವ ಮೂರ್ತಿನೂ ಬೇಡ ಅಂತ ಹೇಳುವ ಪ್ರಬಲವಾದ ಎರಡು ಧರ್ಮಗಳು, ಪಕ್ಕ ಲಿಂಗಾಯತ ಧರ್ಮ ಇದ್ದರೆ ಮತ್ತು ಮುಸಲ್ಮಾನ್ ಧರ್ಮ. ಅಲ್ಲಿ ನಿರಾಕಾರ ಪರಮಾತ್ಮನನ್ನು ಬಿಟ್ಟರೆ ಇನ್ಯಾವುದೂ ಹೇಳಬಾರ್ದು. ಆದರೆ ನಮ್ಮಲ್ಲಿ ಮುಸಲ್ಮಾನರ ಥರ ಕಟ್ಟಾರ ಪಂಕ್ತಿ ತಯಾರಾಗಲಿಲ್ಲ. ಯಾಕೆ ತಯಾರಾಗಲಿಲ್ಲ ಅಂದರೆ ಬಸವಣ್ಣವರು, ಮಹದೇವಕ್ಕನವರು ಮತ್ತು ಹಲ್ಲಮಪ್ರಭುಗಳದ್ದು ಎಲ್ಲ ವಚನಗಳು ಸಿಕ್ಕಿಲ್ಲ. ಹಾಗಾಗಿ ಅವರು ನಿರಾಕಾರ, ಸಾಕಾರ ಅನ್ನೋ ಕೈಲಾಸದ್ದು ಅವರ ವರ್ಣನೆ, ಅವರ ವಚನಗಳು ಸಿಗಲ್ಲ. ಸಿದ್ದರಾಮೇಶ್ವರರು ಇವ್ರದ್ದೆಲ್ಲದರಲ್ಲೂ ಕೂಡ ಕೈಲಾಸದ ಮೊದಲಿಗೆ ಶಿವ, ಆಮೇಲಿಂದ ಸ್ಥಾವರಲಿಂಗ ಸೂಚಕಗಳಾದಂಥ ಶ್ರೀಶೈಲ, ಕೂಡಲ ಸಂಗಮದ, ಕಪ್ಪಡಿ ಸಂಗಮದ ಲಿಂಗಗಳನ್ನು ಆರಾಧಿಸಿದ್ರು. ಮೊದಲು ಇಷ್ಟಲಿಂಗದ ಪರಿಕಲ್ಪನೆ ಬರೋಕ್ಕೆ ಮುಂಚೆ ಇಲ್ಲಿ ಸರಿಯಾಗಿ ಶರಣ ಧರ್ಮವನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡಬೇಕು ಅನ್ನುವಂತಹ ಸಂಪ್ರದಾಯವಾದಿಗಳು ಈ ಮುಂದೆ ಹೇಳಲ್ಲ, ಈ ಸಂಗತಿನ ಹೇಳಲ್ಲ. ಅವ್ರು ಲಿಂಗಾಯತರಿದ್ದರೂ ಹೇಳಲ್ಲ, ಅನ್ಯ ಧರ್ಮೀಯರಂತೂ ಮೊದಲೇ ಹೇಳಲ್ಲ. ಅವ್ರಿಗೆ ಎರಡೂ ಒಂದೇ ರೀ ಅಂತ. ನೋ, ಎರಡೂ ಒಂದೇ ಅಲ್ಲ. ಅವರು ಬಸವರಾಜ ರಾಜರ್ಷಿ ಮಾಡ್ತಿದ್ರು ಶರಣರ ಕಂಡ ಶಿವ ಅಂತ. ಶರಣರ ಕಂಡ ಶಿವದಲ್ಲಿ ಅವ್ರು ಬರೀ ಇದು ಹೇಳ್ತಿದ್ರು, 12 ಜ್ಯೋತಿರ್ಲಿಂಗಗಳದ್ದೇ ಹೇಳ್ತಿದ್ರು. ಅದನ್ನೇ ಶರಣರು ಹೇಳಿದ್ರು. ನೋ, ಅದನ್ನು ಹೇಳಿಲ್ಲ. ಮೊದಲಿಗೆ ಅವರು ಚಿಕ್ಕವರಿದ್ದಾಗ ಅದನ್ನು ಪೂಜಿಸಿದ್ದಾರೆ.
ಆಮೇಲೆ ಅದನ್ನು ಖಂಡಿಸಿದ್ದಾರೆ. ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಬಾರ್ದು, ಹೋದರೆ ಏನೇನು ಮಾಡಬೇಕು ಅದನ್ನು ನಾನು ಹೇಳೋದು ಬೇಡ. ಅಂಬೇಗರ ಚೌಡಯ್ಯನವರು ಹೇಳ್ಬಿಟ್ಟಿದ್ದಾರೆ, ಆ ವಚನ ಓದ್ಕೊಳ್ಳಿ ಬೇಕಂದ್ರೆ. ಗೊತ್ತಾಯ್ತಲ್ವ? ಅಂದರೆ ಕಟ್ಟಿದ ಲಿಂಗ ಮತ್ತು ಬೆಟ್ಟದ ಲಿಂಗಕ್ಕೆ ವ್ಯತ್ಯಾಸ ಇದೆ ಅಂತ ಶರಣ ಹೇಳ್ಬಿಟ್ರು. ಎಲ್ಲರ ವಚನಗಳಲ್ಲಿ ಇವು ಸಿಗ್ತವೆ, ಮಹಾದೇವಕ್ಕನ ವಚನದಲ್ಲೂ ಸಿಗ್ತವೆ. ಮನೆಯಲ್ಲಿ ಹಾಲಿಟ್ಕೊಂಡು ಬೆಣ್ಣೆ ತುಪ್ಪಕ್ಕಾಗಿ ಹೊರಗಡೆ ಹುಡುಕಿದ್ರೆ ನೀವೆಂತ ಮಾಡ್ರ ಅನ್ಬೇಕಪ್ಪ ಅಂತಾರೆ. ಮಹಾದೇವಕ್ಕನೇ ಹೇಳ್ತಾರೆ ಈ ಮಾತು. ಅಂಗೈಯಲ್ಲಿ ಮತ್ತು ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಹುಡ್ಕಾಡಿದ್ರೆ ನೀನು ಆ ಬೆಣ್ಣೆಯನ್ನು ತುಪ್ಪ ಆಗಿ ಮಾಡ್ಕೊಳ್ಬೇಕಪ್ಪ, ಅಥವಾ ಹಾಲನ್ನು ತುಪ್ಪವನ್ನಾಗಿ ಮಾಡ್ಕೊಳ್ಬೇಕು. ಅದು ನಿನಗೆ ಶಕ್ತಿ ಇದೆ. ಅದನ್ನು ಬಿಟ್ಬಿಟ್ಟು ಹೊರಗಡೆ ಹುಡುಕಿದ್ರೆ ನಿನಗೆ ಸಿಕ್ಕಲ್ಲ, ಅದು ಬಳಲಿಕ್ಕೆ ಅಷ್ಟೇ. ಅದನ್ನು ಹೇಳ್ತಾರೆ. ಆದ್ದರಿಂದ ನಿರಾಕಾರ ಪರಮಾತ್ಮನ, ವಿಶ್ವಾತ್ಮನ ಸಾಕಾರ ರೂಪ ಇಷ್ಟಲಿಂಗ, ಅಲ್ಲಿ ಗುಹೇಶ್ವರ ಲಿಂಗ ನೀನೊಬ್ಬನೇ ಇದ್ದೇ ಎಲ್ಲ ಇಲ್ಲದಂತೆ. ಇದನ್ನು ಹೇಳಬೇಕಾಗಿದೆ. ನೀನೊಬ್ಬನೇ ಇದ್ದೆ, ಇಲ್ಲದಂತೆ ಇದ್ದೆ, ಇದ್ದಂತೆ ಇದ್ದೆ ಅನ್ನಕ್ಕೆ ಬರಲ್ಲ. ನಿನ್ನ ಇರೋ ನೋಡಿದ್ರೆ ಇಲ್ಲ, ನೀನಿಲ್ಲ, ಆ ರೀತಿಯಲ್ಲಿ ಇದ್ದೆ. ನೀನು ಶೂನ್ಯನಾಗಿ ಇದ್ದೆ ಸೃಷ್ಟಿ ಆಗೋವರೆಗೂ. ಸೃಷ್ಟಿ ಆದಮೇಲೆ ನಿನ್ನ ಪರಿಕಲ್ಪನೆ ಬಂತು. ಅದನ್ನು ನಾಳೆ ಹೇಳ್ತೀನಿ. ಸೃಷ್ಟಿ ಆದಮೇಲೆ ಸೃಷ್ಟಿ ಮತ್ತು ಪರಮಾತ್ಮನಿಗೆ ಯಾವ ಸಂಬಂಧ ಇದೆ, ಆ ಸೃಷ್ಟಿಕರ್ತ ಮತ್ತು ಸೃಷ್ಟಿ ಅವೆರಡಕ್ಕೆ ಯಾವ ಸಂಬಂಧ ಇದೆ, ಅದನ್ನು ನಾಳಿನ ದಿವಸ ನೋಡೋಣ. ಸರ್ವರಿಗೂ ಶರಣ.